ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ವಿಷ್ಣುವರ್ಧನ ಭೂಪಾಲರನ್ನು ಪಡೆಯಬೇಕೆಂದು ಶತ್ರು ರಾಜರುಗಳನ್ನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತುಂಗ ಪ್ರಮುಖರಾದವನು. ಗಂಗನ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದನು. ಕುಲೋತುಂಗ ಪ್ರಚಂಡ ಆಶಾವಾದಿ. ಅಖಂಡ ಭಾರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾಪಿ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡುನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಗುಪ್ತಚಾರದಿಂದ ತಿಳಿದ ಹೊಯ್ಸಳೇಶ್ವರ ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸಿದ್ಧನಾಗಲೇಬೇಕಾಯಿತು. ಮಹಾರಾಜರೇ, ಏನು ದಯಾಳಿತ? ಇಂದು ನಾನು ಮುಖ್ಯವಾದ ವಿಷಯವನ್ನು ಹೇಳಲು ಬಂದಿದ್ದೇನೆ. ಹೇಳಿರುವಾಗ ಆದಿಯಮನು ನಮ್ಮ ರಾಜನ ಮೇಲೆ ಯುದ್ಧ ಸಾರಿದ್ದಾನೆ. ನಾನು ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ನಾನು ದ್ವಾರ ಸಮುದ್ರ ವಿಜಯವನ್ನು ಶಾಂತನೆ ಮತ್ತು ಉದಯಾದಿತ್ಯನಿಗೆ ನೀಡಿದ್ದೇನೆ. ನೀವು ನಿಶ್ಚಿತೆಯಾಗಿ ಯುದ್ಧಕ್ಕೆ ಸಾರಿ ಮಹಾರಾಜ. ನಾವು ದ್ವಾಪರ ಸಮುದ್ರವನ್ನು ನೋಡಿಕೊಳ್ಳುತ್ತೇವೆ. ನೀವು ಯುದ್ಧಕ್ಕೆ ಹೋಗಿ ವಿಜಯ ಸಂದೇಶದೊಂದಿಗೆ ಮರಳಿ ಬನ್ನಿ. ವರ್ಷ 1038ನೇ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಧ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಮಳವಳ್ಳಿ ಹುಡುಕು ದೊರೆಗಳ ಬಳಿ ಘನಘೋರ ಯುದ್ಧ ನಡೆಯಿತು. ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವರ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿ ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡು ಗೋಡರಿಗೆ ಜಯವಾಗಲಿ ಎಂದು ಜಯಕಾರ ಹಾಡಿತ್ತು. ಅವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಇದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚೆದೆಯ ಕಟ್ಟಾಳುಗಳು ಇದು ನಮ್ಮ ವಿಜಯ ದಿನವೆಂದು ತಿಳಿದು ಮೈಬೆರಗಾರು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವುದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳನ್ನು ಲಭಿಸಲಿ, ಮಾನವ ತನ್ನ ಮನವಿ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೋರಿಬಿಡಬಾರದು. ಬನಶಂಕರಿ ದೇವಾಲಯದ ಕಟ್ಟೆಯ ಮೇಲೆ 100 ಜನಕ್ಕೆ ಪಂಚಾಯತ್ ಎಂದು ಕಂಡು ಬಂತು. ಶಾಂತವ್ಯದಿಂದ ಅದನ್ನು ಹಳ್ಳಿ ಜಗಳವೆಂದು ಭಾವಿಸಿದರು. ಆದರೆ ಅದು ಹಳ್ಳಿ ಜಗಳವಾಗಿರಲಿಲ್ಲ. ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬಿಡಲಾಯಿತು. ಪಂಚಾಯತಿಗೆ ಕಾಣಿಸದಂತೆ ದೂರದ ನಿಂಬೆಯ ಮರದಡಿಯಲ್ಲಿ ಶಾಂತವ್ಯದೇವಿ ಹಾಗೂ ಉದಯಾದಿತ್ಯರು ಅಲ್ಲಿ ನಡೆಯುತ್ತಿದ್ದ ನ್ಯಾಯವನ್ನು ಆಲಿಸುತ್ತಿದ್ದರು. ನೋಡಿ, ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರುವ ಹಳ್ಳಿಯ ಹೊಲನ ಈರಣ್ಣರಿಗೆ 108 ಮನಿಗೆ ಕೊಟ್ಟಿದ್ದ. 2 ವರ್ಷದ ಹಿಂದೆ ಕ್ರಯಕ್ಕೆ ತೆಗೆದುಕೊಂಡ ಹೊಲವನ್ನು ನಿನ್ನೆಯ ದಿನ ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು. ಈಗ ಇಲ್ಲೈತಿ ನೋಡಿ ಎಂದು ಇವಾಗ ತೋರಿದ. ನೋಡು ಬೀರಣ್ಣ, ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ತಗೊಳಪ್ಪ, ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕಿತು. ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿರಬಹುದು ಅಂತ ಕಾಣಿಸುತ್ತೆ, ತಗೋ ಅಂತ. ಬೀರಣ್ಣ ಒಪ್ಪಲಿಲ್ಲ. ಏನಪ್ಪ ಬೀರಣ್ಣ? ಹೌದು ಗೌರಪ್ಪ, ನಾನು ಹೊಲ ಮಾರಿದ ಮೇಲೆ ಅವಳ ಮನೆಗೆ ಮನ ಕೊಟ್ಟ ಮೇಲೆ ನನಗೆ ಏನಿಲ್ಲ ಅದರಲ್ಲಿ. ಇಲ್ಲ, ಸಾಧ್ಯವಿಲ್ಲ. ನಾನು ಮನ ಕೊಟ್ಟಿದ್ದು ಈ ಮಣ್ಣಿಗೆ ನಿನ್ನ ಮೊನ್ನಿಗಲ್ಲ. ತಿಂದ ಎಲ್ಲರಿಗೆ ಮತ್ತೊಂದು ಸತಿ ಮಾತು ನೀಡುವ ಕೆಟ್ಟ ಅಭ್ಯಾಸ ನನ್ನದಲ್ಲ. ಸಾಧ್ಯವಿಲ್ಲ, ಇದು ನನಗೆ ಬೇಡ. ನಿನ್ನ ಪೂರ್ವಿಕರು ನಿನಗಾಗಿ ಇಡಬಹುದಲ್ಲೇ? ಇಲ್ಲ, ಬೇಡ ಗೌರಪ್ಪ, ಇದು ನನಗೂ ಬೇಡ, ಅವನಿಗೂ ಬೇಡ. ಇಬ್ಬರಿಗೂ ಬೇಡವಾದ
ಹೊಯ್ಸಳೇಶ್ವರ ಮಕ್ಕಳ ಅಲ್ಲವೇನಪ್ಪ? ಇದು ತನ್ನ ಮಕ್ಕಳ ದುಡಿಮೆ ತಂದೆಯದಲ್ಲವೇ? ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮ ಊರಿನ ಏಳಿಗೆ ವಿನೋದವಾಗಲಿ. ಅಣ್ಣಗಳಿಹ, ನಿಮ್ಮನ್ನು ಪಡೆದ ರಾಜ ಅದೆಷ್ಟು ಪುಣ್ಯವಂತರು. ಏನು ನನ್ನಪ್ಪ, ಇಷ್ಟಕ್ಕೆ ಸಾರ್ಥ ನನ್ನಪ್ಪ. ನಾರಾಯಣನಂತಹ ಮಹಾರಾಜ, ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣದ ಕೊರತೆ ಯಾಕೆ? ನಾವು ಒಂದು ಕಡೆ ನಾವು ತೃಪ್ತರು, ಮತ್ತೊಂದು ಕಡೆ ನಮಗೆ ಬೇಕಾದದ್ದು ನಾವು ಮಾಡಿಕೊಳ್ಳುತ್ತೇವೆ. ಈಗ ನಮಗೆ ಹಣದ ಕೊರತೆ ಇಲ್ಲ. ಹಣ ದೊರೆಯ ಕ್ಷೇಮಕ್ಕಾಗಿಯೇ ಮೀಸಲವಾಗಲಿ. Yes, I am okay.